Hello guys, welcome back to my YouTube ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಒನ್ ಸೆಕೆಂಡ್ ಗೈಸ್. ಮೋಸ್ಟ್ ಆಫ್ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಅಲ್ಲಿ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ಎಷ್ಟಾಗುತ್ತೆ ಅಷ್ಟು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಯಾರೆಲ್ಲ ಹೊಸೊಬ್ರಿದ್ದೀರಾ ಗೈಸ್, ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಪ್ರಕಾರ ನಿಮಗೆ ಎಟ್ ದಿಸ್ ಮೂಮೆಂಟ್. ಗೈಡೆನ್ಸ್ ಏನಿದೆ, ಎಲ್ಲೋಗ್ತಾ ಇದೆ ನಿಮ್ಮ ಫೇಸ್ ಆ್ಯಂಡ್ ನಿಮ್ಮ ಒಂದು ಗ್ರೋತ್ ಫೇಸ್ ಅಲ್ಲಿ ನೀವು ಎಲ್ಲಿದ್ದೀರಾ ಈ ಒಂದು ಮೂಮೆಂಟ್ ಅಲ್ಲಿ. ಯಾರಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀರಾ, ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆಯಾ, ನೆಗೆಟಿವ್ ಚೇಂಜಸ್ ಆಗ್ತಾ ಇದೆಯಾ, ಮೇಜರ್ ಲೈಫ್ ಡಿಸಿಷನ್ ಮಾಡಬೇಕಾದ ಸಿಚುವೇಶನ್ಸ್ ಬಂದಿದೆಯಾ, ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ ಗೈಸ್, ಯಾರೆಲ್ಲ ಹೊಸೊಬ್ರಿದ್ದೀರಾ, ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇನ್ನೇನು ಇಮೇಜಸ್ ಕಣ್ಮುಂದೆ ಬರುತ್ತೆ. ಓಕೆ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಆ ಒಂದು ಮೆಸೇಜ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಮಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯ್ತು. ಓಕೆ ಗೈಸ್, ಆಪ್ಷನ್ಸ್ ಇನ್ನೇನು ನಿಮ್ಮ ಕಣ್ಮುಂದೆ ಬರುತ್ತೆ ಈಗ. ಓಕೆ, ಐ ಹೋಪ್ ನೀವೊಂದು ಆಪ್ಷನ್ ಚೂಸ್ ಮಾಡಿದ್ದೀರಾ. ಇನ್ ಕೇಸ್ ನೀವು ಆಪ್ಷನ್ ಚೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಇಮೇಜಸ್ ಚೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಝೋಡಿಯಾಕ್ ಸೈನ್ ಎರಡರಲ್ಲಿ ಒಂದಿರುತ್ತೆ, ನೀವು ಡೈರೆಕ್ಟಾಗಿ ಚೂಸ್ ಮಾಡ್ಬೋದು. ಓಕೆ, ತಡ ಮಾಡೋದು ಬೇಡ ಗಾಯ್ಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಫಸ್ಟ್ ಆಪ್ಷನ್ ಅವ್ರಿಗೆ ನೋಡೋಣ. ಹೆಲೋ, ಈ ಒಂದು ಟೈಮ್ ಸ್ಟ್ಯಾಂಪ್ ಚೂಸ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 1 ಆಗಿರುತ್ತೆ. ಸೊ ಲೆಟ್ಸ್ ಸಿ ಗ್ರೂಪ್ 1 ಅವ್ರಿಗೆ ಈ ಒಂದು ಲೈಫ್ ಸಿಚುವೇಶನ್, ಕರೆಂಟ್ ಲೈಫ್ ಸಿಚುವೇಶನ್ಗೆ ನಿಮಗೆ ಏನು ಮೆಸೇಜ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಈ ಒಂದು ಮೆಸೇಜ್ ನಾನು ಅಟ್ರಾಕ್ಟ್ ಮಾಡ್ಕೊಳ್ಲೇಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಮಗೆ ವಾಟ್ಸಪ್ ಮಾಡೋದಾಯ್ತು. ಓಕೆ, ಲೆಟ್ಸ್ ಸಿ ಕರೆಂಟ್ ಸಿಚುವೇಶನ್, ಎನರ್ಜೀಸ್ ಹೆಂಗಿದೆ ಗ್ರೂಪ್ 1, ಏನೆಲ್ಲ ಮೆಸೇಜಸ್ ಕಲೆಕ್ಟ್ ಮಾಡ್ಕೊಬೋದು, ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಾಟ್ಸ್ ದ ಇಂಪಾರ್ಟೆಂಟ್ ಮೆಸೇಜ್ ಫಾರ್ ಗ್ರೂಪ್ 1. There is the hanged man. ಸೊ ಸ್ಟಕ್ ಆಗಿದ್ದೀರಾ ಗ್ರೂಪ್ 1. ಐ ಡೋಂಟ್ ನೋ ಏನು ಸಿಚುವೇಶನ್, ಯಾವ ಒಂದು ಸಿಚುವೇಶನಿಗೆ ನೀವು ಸ್ಟಕ್ ಆಗಿದ್ದೀರಾ, ವಾಟ್ಸ್ ದ ಇಂಪಾರ್ಟೆಂಟ್ ಅಥವಾ ಮೇನ್ ರೀಸನ್ ನೀವು ಸ್ಟಕ್ ಆಗಿರೋದಕ್ಕೆ. ಐ ಹ್ಯಾವ್ ನೋ ಐಡಿಯಾ, ಬಟ್ ಲೈಫಲ್ಲಿ ಯಾವ ಡಿಸಿಷನ್ಸ್ ನೀವು ತಗೊತಾ ಇಲ್ಲ ಅದಂತೂ ಗ್ಯಾರಂಟಿ ಇದೆ. ಏನೇ ಡಿಸಿಷನ್ ಬಂದ್ರು, ಏನೇ ಇಂಪಾರ್ಟೆಂಟ್ ಡಿಸಿಷನ್ ಬಂದ್ರೂ ನೀವೊಂಥರ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ. ತುಂಬಾ ವಿಚಾರಗಳಿಗೆ ನೀವು ಇವಾಗ ಒಂದು ಡಿಸಿಷನ್ ತಗೋಬೇಕು, ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೋಬೇಕು, ಬಟ್ ನೀವು ತಗೊಳ್ತಾ ಇಲ್ಲ. ಯು ಆರ್ ಫೀಲಿಂಗ್ ವೆರಿ 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 ಸ್ಟಕ್. ಐ ಡೋಂಟ್ ನೋ ವಾಟ್ ಈಸ್ ದ ರೀಸನ್. ಕರಿಯರ್ ವೈಸ್ ಆಗಿರ್ಬೋದು, ಲವ್ ಲೈಫ್ ವೈಸ್ ಆಗಿರ್ಬೋದು, ಯಾರೋ ಒಬ್ರು ನಿಮ್ಮ ಡಿಸಿಷನ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾರೋ ಒಬ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಯಾರೋ ಒಬ್ರು ನಿಮ್ಮ ಬಗ್ಗೆ ಕನ್ಫ್ಯೂಸ್ಡ್ ಆಗಿದ್ದಾರೆ, ಅವ್ರನ್ನ ಕನ್ಫ್ಯೂಸ್ಡ್ ಸಿಚುವೇಶನ್ ಅಲ್ಲೇ ಉಳಿಸ್ಬಿಟ್ಟಿದ್ದೀರಾ. ಅಥವಾ ನಿಮ್ಮನ್ನ ಯಾರೋ ಒಬ್ರು ಇಲ್ಲಿ ಕನ್ಫ್ಯೂಸ್ಡ್ ಸಿಚುವೇಶನ್ ಅಲ್ಲಿ ಉಳಿಸಿದ್ದೀರಾ. ಐ ಫೀಲ್ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಎಸ್ಪೆಷಲಿ ನಿಮಗೆ ನೀವೊಂದು ಕನೆಕ್ಷನ್ ಅಲ್ಲಿ ಇದ್ದೀರಾ. ಓಕೆ, ನೀವು ಮಾತಾಡಿಸ್ತಾ ಇದ್ದೀರಾ ಡೈಲಿ, ಅವರು ಕೂಡ ಮಾತಾಡಿಸ್ತಾ ಇದ್ದಾರೆ, ಮೀಟ್ ಆಗ್ತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ಓಕೆ ದಿಸ್ ಮೈಟ್ ಬಿ ದ ರೈಟ್ ಪರ್ಸನ್ ಅಂತ ಕೂಡ ನಿಮಗೆ ಫೀಲ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಯು ಆರ್ ಕನೆಕ್ಟಿಂಗ್, ಬಟ್ ಒಂದು ಕಮಿಟ್ಮೆಂಟ್ ಅಂತ ಬಂದ್ರೆ ಒಂದ್ ಸ್ಟೆಪ್ ಹಿಂದೆ ಇಡ್ತಾ ಇದ್ದೀರಾ.
ಡಿಸಿಷನ್ ತಗೊಳ್ಳೋಣ ಏನ್ ಮಾಡೋದು ಅಂತ ಬಂದ್ರೆ ಒಂದ್ ಸ್ಟೆಪ್ ಹಿಂದೆ ಇಡ್ತಾ ಇದ್ದೀರಾ ಕಾಲ್ನ. ಯು ಆರ್ ನಾಟ್ ಮೇಕಿಂಗ್ ಫೈನಲ್ ಡಿಸಿಷನ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಥವಾ ನಿಮ್ನ ಯಾರೋ ಒಬ್ರು ಇಲ್ಲಿ ಹ್ಯಾಂಗ್ಡ್ ಸಿಚುವೇಶನ್ ಅಲ್ಲಿ ಉಳಿಸ್ಬಿಟ್ಟಿದ್ದಾರೆ. ಅಂದ್ರೆ ನಿಮಗೆ ಇಷ್ಟ ಇದೆ, ಅವರು ಡಿಸಿಷನ್ ತಗೊಂತಾ ಇಲ್ಲ, ಅವರು ನಿಮಗೆ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ, ಅವರು ನಿಮಗೊಂದು ಡಿಸಿಷನ್ ಕೊಡ್ತಾ ಇಲ್ಲ, ಕನ್ಕ್ಲೂಷನ್ ಕೊಡ್ತಾ ಇಲ್ಲ. ಆ ಥರ ಒಂದು ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ದೀರಾ ಅಂತಾನೆ ಹೇಳ್ಬೋದು. ಗ್ರೂಪ್ 1 ಲೆಟ್ಸ್ ಸಿ ಏನ್ ಬರುತ್ತೋ ನೋಡೋಣ. ಹ್ಯಾಂಗ್ಡ್ ಮ್ಯಾನ್ ಆಗಿರೋದ್ರಿಂದ ಇಟ್ಸ್ ಅ ಮೇಜರ್ ಆರ್ಕಾನ. ಐ ಗೆಸ್ ಈ ಒಂದು ಸ್ಟಕ್ ಸಿಚುವೇಶನ್ ಫಾರ್ ಅ ವೆರಿ ಲಾಂಗ್ ಟೈಮ್ ಇರೋ ಪಾಸಿಬಿಲಿಟಿ ಇದೆ. ಬಟ್ ಇದನ್ನ ಬ್ರೇಕ್ ಮಾಡಬೇಕು, ನೀವು ಅದನ್ನ ಬೇರೆ ರೀತಿಲಿ ನೋಡ್ಬೇಕು, ಒಂದು ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕು. ಇಟ್ಸ್ ಲೈಕ್ ಒಬ್ರ ಬಗ್ಗೆ ಒಂದು ಡಿಸಿಷನ್ ಮಾಡ್ಬಿಟ್ಟಿದ್ದೀರಾ, ಇವ್ರು ಕೆಟ್ಟೋರು, ಇವ್ರನ್ನ ನಂಬಕ್ಕಾಗಲ್ಲ, ಒಂದು ಡಿಸಿಷನಿಗೆ ಬಂದ್ಬಿಟ್ಟಿದ್ದೀರಾ, ಒಂದು ಥಾಟ್ ಪ್ರೊಸೆಸಿಗೆ ಬಂದ್ಬಿಟ್ಟಿದ್ದೀರಾ, ಅದು ಚೇಂಜ್ ಆಗ್ತಾ ಇಲ್ಲ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಯು ನೀಡ್ ಟು ಚೇಂಜ್ ಯುವರ್ ಒಪಿನಿಯನ್ ಒಬ್ರ ಬಗ್ಗೆ. ಯಾರೋ ಒಬ್ರು ನಿಮ್ಮ ಲೈಫಲ್ಲಿ ಇದ್ದಾರೆ, ಪ್ರಾಬಬ್ಲಿ ಚೇಂಜ್ ಆಗಿದ್ದಾರೆ, ಅವರು ಬದಲಾಗಿದ್ದಾರೆ. ನಾನು ಚೇಂಜ್ ಆಗಿದ್ದೀನಿ, ನನ್ನ ತಪ್ಪು ಅರ್ಥ ಆಗಿದೆ, ನನಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ, ನನ್ನ ಮಿಸ್ಟೇಕ್ ನನಗೆ ಅರ್ಥ ಆಗಿದೆ ಅಂತ ಬರ್ತಾ ಇದ್ದಾರೆ ಪ್ರಾಬಬ್ಲಿ. ಬಟ್ ನೀವು ಅವ್ರನ್ನ ಅದೇ ಒಂದು ಆಂಗಲ್ ನೋಡ್ತಾ ಇದ್ದೀರಾ, ಲೈಕ್ ಪಾಸ್ಟ್ ಅಲ್ಲಿ ಹಿಂಗಿದ್ರು, ನನಗೆ ಹರ್ಟ್ ಮಾಡಿದ್ರು, ಐ ವಾಂಟ್ ಟು ಚೇಂಜ್ ಮೈ ಪರ್ಸ್ಪೆಕ್ಟಿವ್ ಅಂತ ಅನ್ಕೊಂತಾ ಇಲ್ಲ. ನೀವು ಅವ್ರನ್ನ ಅದೇ ಆಂಗಲ್ ಅಲ್ಲಿ ನೋಡ್ತಾ ಇದ್ದೀರಾ. ಯಾರೋ ಒಬ್ರಿಗೆ ಸೆಕೆಂಡ್ ಚಾನ್ಸ್ಗೋಸ್ಕರ ಬರ್ತಾ ಇರೋದು, ಅಥವಾ ಯಾರೋ ಒಬ್ರು ಮೇಲೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ಮುಂಚೆಯಿಂದನೂ ಇತ್ತು, ಅದು ಇವಾಗ ಕಂಟಿನ್ಯೂ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಯಾರೋ ಒಬ್ರು ಮೇಲೆ ನಿಮ್ಮ ಒಪಿನಿಯನ್ ಚೇಂಜ್ ಮಾಡೋದಕ್ಕೇನೆ ಆಗ್ತಾ ಇಲ್ಲ. ಇಟ್ಸ್ ಲೈಕ್ ಯು ಆಕ್ಟಿಂಗ್ ವೆರಿ ಸ್ಟಬ್ಬರ್ನ್, ತುಂಬಾ ಸ್ಟಬ್ಬರ್ನ್ ತರ ಆಕ್ಟ್ ಮಾಡ್ತಾ ಇದ್ದೀರಾ. ಸ್ಟಬ್ಬರ್ನ್ ಅಂತ ಅಂದ್ರೆ ಒಂದ್ಸತಿ ಅವ್ರ ಬಗ್ಗೆ ಜಡ್ಜ್ಮೆಂಟ್ ಕೊಟ್ಟಾದ್ಮೇಲೆ ಆ ಜಡ್ಜ್ಮೆಂಟ್ ನ ಚೇಂಜ್ ಮಾಡೋದಕ್ಕೆ ನಿಮಗೆ ಆಗ್ತಾ ಇಲ್ಲ, ಅವ್ರ ಬಗ್ಗೆ ಒಪಿನಿಯನ್ ಚೇಂಜ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವ್ರು ಕೆಟ್ಟೋರು ಅಥವಾ ನಿಮ್ ಬಗ್ಗೆನೆ ನಿಮ್ನ ನೀವೇ ಜಡ್ಜ್ ಮಾಡ್ಕೊಂತ ಇರ್ಬೋದು. ಸೊ ದ ಥಿಂಗ್ ಈಸ್, ಯಾವುದೋ ಒಂದು ವಿಚಾರದ ಮೇಲೆ ನಿಮಗೆ ಜಡ್ಜ್ಮೆಂಟ್ ನ ಚೇಂಜ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಥರ ಒಂದು ಸಿಚುವೇಶನ್ ಅಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ. ಇಟ್ಸ್ ಲೈಕ್ ಕೆಲವೊಂದೊಂದು ರಿಲೇಶನ್ಶಿಪ್ ವರ್ಕ್ ಆಗಲ್ಲ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀರಾ, ಅದಾಗಲ್ಲ, ನಾನು ಇದಕ್ಕೆ ಟ್ರೈನು ಮಾಡಬಾರ್ದು, ನಾನು ಇದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಬಾರ್ದು, ಆ ಥರ ಒಂದು ಸಿಚುವೇಶನ್ ಅಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ. ದೆರ್ ಈಸ್ ನೈಟ್ ಆಫ್ ವಾನ್ಸ್, ಆಸ್ ಐ ಟೋಲ್ಡ್, ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಇದು ಹೇಳ್ತಾ ಇದೆ. ಪಾಸಿಬಿಲಿಟಿ ಇದೆ ಈ ಒಂದು ಪರ್ಸನ್ ಝೋಡಿಯಾಕ್ ಸೈನ್ ಮೇಷರಾಶಿ, ಧನುಸು ರಾಶಿ ಹಾಗೂ ಸಿಂಹರಾಶಿ. ಇನ್ನೊಬ್ರು ಪರ್ಸನ್, ಇದು ನಿಮ್ದಲ್ಲ, ಇದು ಇನ್ನೊಬ್ರ ಬಗ್ಗೆ ಹೇಳ್ತಾ ಇದೆ. ಇನ್ನೊಬ್ರದ್ದು ಪೈಸಸ್ ಝೋಡಿಯಾಕ್ ಸೈನ್ ಕೂಡ ಇದೆ, ಮೀನರಾಶಿ ಆಗಿರೋ ಪಾಸಿಬಿಲಿಟೀಸು ಇದೆ. ಸೊ ನೈಟ್ ಆಫ್ ವಾಂಡ್ಸ್, ದೇರ್ ಇಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ. ಹೆಂಗೆ ಅಂತ ಅಂದ್ರೆ, ಮೇ ಬಿ ಅವರ ಎಕ್ಸೈಟ್ಮೆಂಟ್ ನೋಡ್ಬಿಟ್ಟು, ಅವ್ರು ಆಡೋ ರೀತಿಯೆಲ್ಲ ನೋಡ್ಬಿಟ್ಟು ನೀವು ಅವ್ರನ್ನ ತುಂಬಾ ಜಡ್ಜ್ ಮಾಡಿಬಿಟ್ಟಿದ್ದೀರಾ. ಇಟ್ಸ್ ಲೈಕ್, ಓಕೆ, ನಾನು ಈ ಥರ ಪೀಪಲ್ನ ನೋಡಿದ್ದೀನಿ, ಇವರು ಒಂಥರ ಕೇರ್ಲೆಸ್ ಥರ ಬಿಹೇವ್ ಮಾಡ್ತಾರೆ ರಿಲೇಷನ್ಶಿಪ್ ಅಲ್ಲಿ, ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳಲ್ಲ ಇವ್ರನ್ನ ನಂಬಿ ನಾನು ಒಂದು ಹೆಜ್ಜೆ ಮುಂದೆ ಇಡಬಾರ್ದು. ಈ ಥರ ಥಾಟ್ಸ್ ಒಂಥರ ಫಿಕ್ಸ್ಡ್ ಆಗಿ ಹೋಗ್ಬಿಟ್ಟಿದ್ದೀರಾ ಮೈಂಡಲ್ಲಿ. ಇವರಿಗೆ ಮೆಚ್ಯೂರಿಟಿ ಕಡಿಮೆ ಇದೆ, ಇವ್ರು ಬರೀ ಅವ್ರ ಅಡ್ವಾಂಟೇಜ್ ನೋಡ್ಕೊತಾರೆ, ಆ ಥರ ಡಿಸಿಷನ್, ಆ ಥರ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಬೇಕು ಈ ಪರ್ಸನ್. ಜಸ್ಟ್ ಬಿಕಾಸ್ ಅವ್ರು ಲೈವ್ಲಿ ಆಗಿರ್ತಾರೆ, ಜಸ್ಟ್ ಬಿಕಾಸ್ ಸೋಷಲೈಸ್ ಆಗ್ತಾ ಇರ್ತಾರೆ, ಜಸ್ಟ್ ಬಿಕಾಸ್ ಫೈರಿ ನೇಚರ್ ಜಾಸ್ತಿ ಇದೆ, ಜಸ್ಟ್ ಬಿಕಾಸ್ ಅವ್ರು ಒಂದು ಸ್ವಲ್ಪ ಎಕ್ಸ್ಟ್ರೋವರ್ಟ್, ಎಲ್ಲರ ಜೊತೆ ಕನೆಕ್ಟ್ ಆಗ್ತಾರೆ ಅಂತ ಇಟ್ ಡಸಂಟ್ ಮೀನ್ ಅವ್ರು ಚೀಟ್ ಮಾಡ್ತಾರೆ, ನಿಮಗೆ ಹರ್ಟ್ ಮಾಡ್ತಾರೆ, ಅವ್ರು ನಿಮ್ಮ ಬಗ್ಗೆ ಸೀರಿಯಸ್ ಆಗಿರಲ್ಲ. ದಟ್ ಈಸ್ ನಾಟ್ ದ ಕೇಸ್. ದೇರ್ ಇಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ, ಅವ್ರ ಹತ್ರ ಆ ಒಂದು ಮೆಡಿಸಿನ್ ಇದೆ, ಲೈಕ್ ನಿಮ್ಮನ್ನ ಖುಷಿಯಾಗಿ ಇಡುವಂಥದ್ದು, ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡುವಂಥದ್ದು. ಆ ಮೆಡಿಸಿನ್ ಪ್ರಾಬಬ್ಲಿ ತುಂಬಾ ಜನರ ಜೊತೆ ಇಲ್ಲ, ಬಟ್ ಈ ಪರ್ಸನ್ ಜೊತೆ ಇದೆ. ದಟ್ ಈಸ್ 100% ಶೋರ್. ದರ್ ಇಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ ಕನೆಕ್ಟ್ ಆಗೋದಕ್ಕೆ. ಮೇ ಬಿ ನೀವು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ, ಪುಷ್ ಮಾಡ್ತಾ ಇದ್ದೀರಾ, ಅವ್ರು ಇನ್ನೂ ಕನೆಕ್ಟ್ ಆಗೋದಕ್ಕೂ ಮುಂಚೆನೆ ಅವ್ರನ್ನ ಜಡ್ಜ್ ಮಾಡ್ತಾ ಇದ್ದೀರಾ. ಯು ಆರ್ ನಾಟ್ ದ ಒನ್ ಫಾರ್ ಮೀ ಅಂತ ನೀವು ಜಡ್ಜ್ ಮಾಡ್ತಾ ಇದ್ದೀರಾ ಮುಂಚೆನೆ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಯು ನೀಡ್ ಟು ಅವಾಯ್ಡ್. ಒಂದು ಬೇರೆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಯು ಹ್ಯಾವ್ ಟು ಥಿಂಕ್. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಏನೋ ಒಂದು ಜಾಬ್ ಆಫರ್ ಬಂದಿರುತ್ತೆ, ಓಕೆ,
ಚೆನ್ನಾಗೇ ಇರುತ್ತೆ ಜಾಬ್ ಆಫರ್, ಬಟ್ ಆ ಜಾಬ್ನ ನೀವು ಮೊದಲೇ ಜಡ್ಜ್ ಮಾಡಿಬಿಟ್ಟಿರ್ತೀರ, ಇದು ಹಂಗಿದೆ, ಇಲ್ಲಿ ಹಂಗಿರ್ತಾರೆ ಕಲೀಗ್ಸ್ ಎಲ್ಲ, ಅಂತೆ ಕಂತೆಗಳ ಸಂತೆ ಅಂತ ನೀವು ಒಂದಷ್ಟು ಕತೆಗಳನ್ನ ಕೇಳಿರ್ತೀರ. ಅದು ಆಫರ್ ಬಂದಿರುತ್ತೆ, ವೆರಿ ಇಂಪಾರ್ಟೆಂಟ್ ಆಫರ್, ನೆಕ್ಸ್ಟ್ ಲೆವೆಲ್ ನಿಮ್ಮನ್ನ ಅಪ್ಗ್ರೇಡ್ ಮಾಡುವಂಥ ಒಂದು ಆಫರ್. ಬಟ್ ನೀವು ಅನ್ಕೊತಾ ಇರ್ತೀರ, ಇಲ್ಲ ನಾನು ಅಷ್ಟೊಂದು ಆಕ್ಟಿವ್ ಇಲ್ಲ, ಮೇ ಬಿ ಈ ಒಂದು ಆಫರ್ ಬಂದ್ರೂ ಅಲ್ಲೆಲ್ಲ ಆಕ್ಟಿವ್ ಆಗಿರಬೇಕು, ಅಲ್ಲಿ ಆ ಥರ ಸ್ಕಿಲ್ಸ್ ಇರುತ್ತೆ, ಅಲ್ಲಿ ಆ ಥರ ಇರ್ತಾರೆ ಜನರು, ನಾನು ಆ ಎನ್ವಿರಾನ್ಮೆಂಟಿಗೆ ಸೆಟ್ ಆಗಲ್ಲ, ನನ್ನ ಏಜ್ ಹಿಂಗಿದೆ, ನಾನು ಆ ಏಜ್ ಅವರಿಗೆ ಸೆಟ್ ಆಗಲ್ಲ, ಇಟ್ಸ್ ಲೈಕ್ ಎಲ್ಲೋ ಒಂದು ಕಡೆ ನಿಮ್ಮ ಮೈಂಡ್ ಸೆಟ್ನ ತುಂಬ ಚೇಂಜ್ ಮಾಡ್ಕೊಳ್ಳೋ ಇಂಪಾರ್ಟೆನ್ಸ್ ಜಾಸ್ತಿನೇ ಇದೆ ರೈಟ್ ನಾವು. ಇಟ್ಸ್ ಲೈಕ್ ಆಗಲ್ಲ ಆಗಲ್ಲ ಹೋಗಲ್ಲ, ಅದು ಹಂಗೆ ಇದು ಹಿಂಗೆ ಅಂತ ತುಂಬ ನೀವೇ ಓವರ್ ಥಿಂಕ್ ಮಾಡಿಬಿಟ್ಟು ಅದಕ್ಕೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀರಾ. ಬಟ್ ದೆರ್ ಇಸ್ ಅ ನೀಡ್ ಫಾರ್ ಯು ಟು ಚೇಂಜ್ ಯುವರ್ ಪರ್ಸ್ಪೆಕ್ಟಿವ್. ನೀವು ಯೋಚನೆ ಮಾಡೋ ರೀತಿ, ಜಡ್ಜ್ಮೆಂಟ್ ಕೊಡೋ ರೀತಿ ಚೇಂಜ್ ಮಾಡಬೇಕು. It's very important, group 1. Let's see. But I'm sure there is something, ಒಂದು ಆಪರ್ಚುನಿಟಿ ಆಗಿರ್ಬೋದು, ಒಂದು ಪರ್ಸನ್ ಆಗಿರ್ಬೋದು ರೈಟ್ ನಾವು ಇದೆ, ಮೆಸೇಜ್ ಮಾಡ್ತಾ ಇದೆ ಅಥವಾ ಬರ್ತಾ ಇದೆ ನಿಮ್ಮ ಕಡೆ, ಇನ್ವಿಟೇಷನ್ ಬರ್ತಾ ಇದೆ. ಬಟ್ ಯು ಆರ್ ಜಡ್ಜಿಂಗ್, ಅಂದರೆ ಓಕೆ ಈ ಪರ್ಸನ್ ನನಗೆ ಮೆಸೇಜ್ ಮಾಡ್ತಾ ಇದ್ದಾನೆ, ಮೇ ಬಿ ಈ ಪರ್ಸನ್ ಎಲ್ಲರಿಗೂ ಮಾಡ್ತಾ ಇರ್ಬೋದು, ನನಗೆ ಮಾತ್ರ ಅಲ್ಲ. ಇಟ್ಸ್ ಲೈಕ್ ನೀವು ಜೆನ್ಯೂನ್ ಆಗಿ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಮುಂಚೆನೆ ನಿಮ್ಮ ಒಂದು ಪಾಸ್ಟ್ ಸ್ಟೋರಿನ ಕ್ಯಾರಿ ಮಾಡ್ಕೊಂಡು ಅವ್ರನ್ನ ಜಡ್ಜ್ ಮಾಡ್ತಾ ಇದ್ದೀರಾ ಅನ್ಬೋದು. ಲುಕ್ ಎಟ್ ದಿಸ್, ದೇರ್ ಈಸ್ ಮಜಿಷಿಯನ್, ಅಂದರೆ ಯು ಹ್ಯಾವ್ ಎವ್ರಿಥಿಂಗ್ ದಟ್ ಯು ನೀಡ್. ನಿಮ್ಮ ಜೊತೆ ಆ ಪವರ್ ಇದೆ, ನಿಮ್ಮ ಜೊತೆ ಸಿಚುವೇಶನ್ ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಆ ಪವರ್ ಇದೆ. ಎಲ್ಲೋ ಒಂದು ಕಡೆ ನಿಮ್ಮನ್ನ ನೀವು ವೀಕ್ ಅಂದ್ಕೊಂಡಿದ್ದೀರಾ. ಗ್ರೂಪ್ 1, somewhere you have thought yourself a weak person. ಅಂದರೆ ನಾನು ಡಿಸರ್ವ್ ಇಲ್ಲ, ನಾನು ಈ ಥರ ಒಂದು ಆಪರ್ಚುನಿಟಿಗೆ ಡಿಸರ್ವ್ ಇಲ್ಲ, ನಾನು ಈ ಥರ ಪರ್ಸನ್ ಅಲ್ಲ, ನಾನು ಇವ್ರನ್ನ ಅವಾಯ್ಡ್ ಮಾಡಬೇಕು, ದಿಸ್ ಇಸ್ ನಾಟ್ ಮೀ, ದಿಸ್ ಕ್ಯಾನ್ ನೆವರ್ ಬಿ ಮೀ, ಈ ಥರ ಎಲ್ಲ ನೀವೇ ಥಿಂಕ್ ಮಾಡ್ತಾ ಇದ್ದೀರಾ, ನಿಮಗೆ ನೀವೇ ಜಡ್ಜ್ ಮಾಡ್ಕೊತಾ ಇದ್ದೀರಾ. ಬಟ್ ಇಟ್ಸ್ ಅನ್ ಇಂಡಿಕೇಶನ್, ನೀವು ಅನ್ಕೊಂಡಿದ್ರೆ ಎಲ್ಲೋ ಒಂದು ಕಡೆ ಲೈಫ್ ನನ್ನ ಲೈಫ್ ನನ್ನ ಕಂಟ್ರೋಲಲ್ಲಿ ಇಲ್ಲ, ನನ್ನ ಲೈಫ್ ಬೇರೆಯವ್ರ ಕಂಟ್ರೋಲಲ್ಲೇ ಇದೆ, ನನ್ನ ಹ್ಯಾಪಿನೆಸ್ ನನ್ನ ಕಂಟ್ರೋಲಲ್ಲಿ ಇಲ್ಲ, ನಾನು ಎಲ್ಲೋ ಒಂದು ಕಡೆ ಇನ್ನೊಬ್ಬರಿಗೆ ಅಡ್ಜಸ್ಟ್ ಆಗಬೇಕು, ನಾನು ಎಲ್ಲೋ ಒಂದು ಕಡೆ ಜಸ್ಟ್ ಬಿಕಾಸ್ ನೀವು ಒಬ್ರನ್ನ ಕನೆಕ್ಟ್ ಆದ್ರಿ ಅಥವಾ ಒಬ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ತುಂಬ ಅಡ್ಜಸ್ಟ್ ಆಗೋದು ಬೇಡ. ಎಲ್ಲೋ ಒಂದು ಕಡೆ ಐ ಫೀಲ್ ಗ್ರೂಪ್ 1 ಒಂದು ಸಿಚುವೇಶನ್ ಮುಂಚೆನೇ ಹೇಳಿದೆ, ಇನ್ನೊಂದು ಸಿಚುವೇಶನ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಲೈಫು ಎಲ್ಲೋ ಒಂದು ಕಡೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಹೋಗ್ತಾ ಇದೆ, ತುಂಬ ನೆಗೆಟಿವ್ ಟರ್ನ್ ತಗೊತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ನೀವು ಅನ್ಕೊತಾ ಇದ್ದೀರಾ, ಜಸ್ಟ್ ಬಿಕಾಸ್ ಯು ಲವ್ ದಟ್ ಪರ್ಸನ್, ಅವರ ಎಲ್ಲ ವೆದರ್ ಚೇಂಜಸ್ಗಳಿಗೂ ನೀವು ಅವ್ರನ್ನ ಒಪ್ಕೋಬೇಕು, ಆಕ್ಸೆಪ್ಟ್ ಮಾಡ್ಕೋಬೇಕು, ಬಿಕಾಸ್ ಐ ಲವ್ ದಟ್ ಪರ್ಸನ್, ನಾನು ಅವ್ರಿಗೋಸ್ಕರ ಚೇಂಜ್ ಆಗಬೇಕು, ನಾನು ಅಡ್ಜಸ್ಟ್ ಆಗಬೇಕು, ಹಿಂಗೆ ಮೈಂಡಲ್ಲಿ ಥಿಂಕ್ ಮಾಡಿದ್ದೀರಾ. ಬಟ್ ಇಟ್ಸ್ ಅನ್ ಇಂಡಿಕೇಶನ್ ದೇರ್ ಈಸ್ ಸಮ್ ಒನ್ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ನಿಮ್ಮ ಸೈಡ್ ತಗೊತಾ ಇಲ್ಲ, ನೀವು ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇದ್ದೀರಾ ಬಿಟ್ರೆ ಅವ್ರು ನಿಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಅವ್ರು ನಿಮ್ಮ ಡ್ರೀಮ್ಸ್ ಏನು, ನಿಮಗೂ ಆಸೆಗಳಿರುತ್ತೆ, ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಸಮ್ ಒನ್ ಈಸ್ ಆ್ಯಕ್ಟಿಂಗ್ ಇಮ್ಮೆಚ್ಯೂರ್ ಇನ್ ಯುವರ್ ಲೈಫ್, ಬಟ್ ಜಸ್ಟ್ ಬಿಕಾಸ್ ನೀವು ಲವ್ ಮಾಡಿದ್ರಿ, ಕಮಿಟ್ಮೆಂಟ್ ಕೊಟ್ರಿ ಅಂತ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕನ್ನೋದು ಏನೂ ಇಲ್ಲ. ಗ್ರೂಪ್ 1, ರಿಮೂವ್ ದ್ಯಾಟ್ ಥಿಂಗ್ ಫ್ರಮ್ ಯುವರ್ ಮೈಂಡ್. ದೇರ್ ಇಸ್ ಸಮಥಿಂಗ್ ಯು ನೀಡ್ ಟು ನೋ, ಅಂದರೆ ನಿಮ್ಮ ಲೈಫ್ ಪವರ್ ನಿಮ್ಮ ಕೈಯಲ್ಲಿದೆ, ಇನ್ನೂ ನಿಮ್ಮದೇ ಕಂಟ್ರೋಲಲ್ಲಿದೆ, ನಿಮಗೆ ಹೆಂಗೆ ಬೇಕು ಅದನ್ನ ನೀವು ಅದನ್ನ ಕ್ರಿಯೇಟ್ ಮಾಡ್ಕೊಬೋದು. ನೀವೆಲ್ಲೋ ಗಿವ್ ಅಪ್ ಮಾಡಿಬಿಟ್ಟಿದ್ದೀರಾ, ನಿಮ್ಮ ಹ್ಯಾಪಿನೆಸ್ ಬಗ್ಗೆನೇ ಗಿವ್ ಅಪ್ ಮಾಡಿಬಿಟ್ಟಿದ್ದೀರಾ. ಈ ಪರ್ಸನ್ ಇಲ್ಲ ಅಂದರೆ, ಇದೊಂದು ಇಲ್ಲ ಅಂದರೆ ನನ್ನ ಜೀವನನೇ ಇಲ್ಲ ಅಂತ ನೀವೇ ಗಿವ್ ಅಪ್ ಮಾಡಿಬಿಟ್ಟಿದ್ದೀರಾ. ಬಟ್ ಇವಾಗಲೂ ಕೂಡ ನಿಮ್ಮ ಲೈಫ್, ನಿಮ್ಮ ಖುಷಿ ಯಾಕೆ ನೀವು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ ನಂಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಹ್ಯಾಂಗ್ ಮ್ಯಾನ್ ಸ್ಯಾಕ್ರಿಫೈಸ್ ಬಗ್ಗೆನೂ ತುಂಬ ಹೇಳುತ್ತೆ. ಏನೋ ಒಂದು ವಿಚಾರಕ್ಕೆ ನೀವು ತುಂಬ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ, ನಿಮ್ಮ ಹ್ಯಾಪಿನೆಸ್ನ ಗಿವ್ ಅಪ್ ಮಾಡ್ತಾ ಇದ್ದೀರಾ ಒಂದು ಪರ್ಸನ್ಗೋಸ್ಕರ. ಎಲ್ಲೋ ಒಂದು ಕಡೆ ಆ ಪರ್ಸನ್ ನಿಮ್ಮನ್ನ ವೆರಿ ಇಮ್ಮೆಚ್ಯೂರ್ಡ್ ವೇಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. ಬಟ್ ದೆರ್ ಇಸ್ ಅ ನೀಡ್ ಫಾರ್ ಯು ಟು ನೋ, ಬಿ ಸ್ಮಾರ್ಟ್. ಸ್ವಲ್ಪ ಟೈಮ್ಗೆ ನಿಮ್ಮ ಎಮೋಷನ್ಸ್ನ, ನಿಮ್ಮ ಹಾರ್ಟ್ನ ಸೈಡಿಗೆ ಇಟ್ಬಿಡಿ, ಲಾಜಿಕಲ್ ಆಗಿ ಯೋಚನೆ ಮಾಡಿ. ಯಾರೋ ಒಬ್ರು ಅವರ ಒಂದು ಸೆಲ್ಫಿಶ್ನೆಸ್ಸಿಗೆ ಅವ್ರ ಬಗ್ಗೆ ನೋಡ್ಕೊತಾ ಇದ್ದಾರೆ ಅಂದರೆ, ವೈ ಕಾಂಟ್ ಯು? ನಿಮ್ಮ ಜೊತೆ ಆ ಪವರ್ ಇದೆ, ನಿಮ್ಮ ಜೊತೆ ಆ ಕಂಟ್ರೋಲ್ ಇದೆ, ಜಸ್ಟ್ ಯೂಸ್ ದಟ್ ಪವರ್. ಇವಾಗಲೂ ಕೂಡ ನೀವು ಸ್ಟೆಪ್ ಬ್ಯಾಕ್ ಮಾಡ್ಬೋದು, ಇವಾಗಲೂ ಕೂಡ ಈ ಕನೆಕ್ಷನ್ನ ಗಿವ್ ಅಪ್ ಮಾಡ್ಬೋದು, ಇವಾಗಲೂ ಕೂಡ ನೀವು ಯು ಕ್ಯಾನ್ ಚೂಸ್ ಯುವರ್ ಓನ್ ಪಾತ್.
ನಿಮ್ಮ ಜೊತೆ ಸಪೋರ್ಟ್ ಇದೆ, ನಿಮಗೆ ಬೇಕಾಗಿರೋ ಪವರ್ಸ್ ಇದೆ, ಇಂಡಿಪೆಂಡೆಂಟ್ ಆಗಿದ್ದೀರಾ, ಎಲ್ಲ ಎನರ್ಜಿನೂ ಇದೆ. ಯು ಡಿಸರ್ವ್ ದಿ ಬೆಸ್ಟ್. ಐ ಟೆಲ್ ಯು. ಯಾವುದೋ ಒಂದು ಸಿಚುವೇಶನ್ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಗ್ರೂಪ್ 1. ಬರಕ್ಕಾಗಲ್ಲ, ನಾನು ಇಲ್ದೆ ನಾನು ಈ ಒಂದು ಸಿಚುವೇಶನ್ ಹೊರಗೆ ಬಂದ್ಬಿಟ್ರೆ ನಾನು ಖುಷಿಯಾಗಿರಲ್ಲ, ಹಂಗೆಲ್ಲ ನೀವೇ ಅನ್ಕೋಬಿಟ್ಟಿದ್ದೀರಾ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಜಸ್ಟ್ ಸ್ಯಾಕ್ರಿಫೈಸ್, ದೇ ಗಿವ್ ಅಪ್. ದೇರ್ ಇಸ್ ಅ ನೀಡ್ ಫಾರ್ ಯು ಟು ಸ್ಟೆಪ್ ಇನ್ ಯೋರ್ ಪವರ್. ಸ್ಟೆಪ್ ಇನ್ ಆಗಿ ನಿಮ್ಮ ಪವರ್ ಏನಿದೆ ಅದನ್ನ ನಿಂತ್ಕೊಳ್ಳಿ. ನಿಮಗೂ ರೈಟ್ಸ್ ಇದೆ. ನಿಮ್ಮ ಹ್ಯಾಪಿನೆಸ್ ಇಸ್ ಆಲ್ವೇಸ್ ಯುವರ್ ರೈಟ್ಸ್. ನೀವು ಇನ್ನೊಬ್ರು ಖುಷಿಗೋಸ್ಕರ ನಿಮ್ಮನ್ನ ಕೆಳಗೆ ಹಾಕೊಂಡ್ರೆ ನಿಮ್ಮ ಸೋಲಿಗೆ ಎಷ್ಟು ಹರ್ಟ್ ಆಗಲ್ಲ, ನಿಮ್ಮ ಆತ್ಮಕ್ಕೆ ಎಷ್ಟು ಹರ್ಟ್ ಆಗಲ್ಲ. ನಿನ್ನ ನಂಬ್ಕೊಂಡು ಬಂದಿದೆ, ರೈಟ್? ಸೊ ತಲೆಗೆ ಹೋಯ್ತು ಅನ್ಕೊಂತೀನಿ ನಾನು ಏನು ಹೇಳಿದೆ ಅಂತ. ಐ ಹೋಪ್ ನಿಮಗೊಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಒಂದು ಸಿಚುವೇಶನ್ಗೆ ಅಂತ. ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಲೋ ಗ್ರೂಪ್ 2. ಈ ಒಂದು ಟೈಮ್ ಸ್ಟ್ಯಾಂಪ್ ಚೂಸ್ ಮಾಡಿದಾನೆ, ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 2ನೇ ಆಗಿರುತ್ತೆ. ಸೊ ಲೆಟ್ಸ್ ಸಿ ಈ ಒಂದು ಮೂಮೆಂಟಲ್ಲಿ ಏನು ಇಂಪಾರ್ಟೆಂಟ್ ಮೆಸೇಜ್ ಇದೆ ನಿಮಗೆ, ವಾಟ್ಸ್ ದ ಇಂಪಾರ್ಟೆಂಟ್ ಗೈಡೆನ್ಸ್ ಇದೆ, ಅದು ಕರಿಯರ್, ಲವ್ ಲೈಫಾಗಿ ಬರ್ತಾ ಇದೆಯಾ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು, ಲೈಫಲ್ಲಿ ಆ ಮೆಸೇಜ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು. ದೇರ್ ಇಸ್ ಕ್ವೀನ್ ಆಫ್ ಸ್ವಾರ್ಡ್ಸ್. ಎಲ್ಲೋ ಒಂದು ಕಡೆ ನಿಮ್ಮ ಬೌಂಡ್ರೀಸ್ನ ಸ್ಟ್ರಾಂಗ್ ಮಾಡ್ಕೊಡಿ ಅಂತ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಡಿಸಿಷನ್ಸ್ ಏನಿದೆ ಅದು ನಿಮ್ಮದೇ ಆಗಿರಬೇಕು, ಇನ್ನೊಬ್ರದ್ದು ಆಗಿರಬಾರ್ದು ಅಂತ ನಿಮಗೆ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ ಗ್ರೂಪ್ 2. ಮೇ ಬಿ ದೇರ್ ಇಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ ಆಗಿ ಕಂಟ್ರೋಲ್ ತಗೊತಾ ಇದ್ದಾರೆ. ದೇರ್ ಇಸ್ ಸಮ್ ಒನ್, ನೀವೊಂಥರ ನಿಮ್ಮ ಒಂದು ಡಿಸಿಷನ್, ನಿಮ್ಮ ಒಂದು ರೈಟ್ಸ್, ನಿಮ್ಮ ಒಂದು ಪವರ್ ಪ್ರಾಬಬ್ಲಿ ಇನ್ನೊಬ್ರಿಗೆ ಕೊಟ್ಟಿದ್ದೀರಾ. ಇಟ್ಸ್ ಲೈಕ್ ಕಾನ್ಸ್ಟೆಂಟ್ಲಿ ನೀವು ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಕಾನ್ಸ್ಟೆಂಟ್ಲಿ ನೀವು ಯಾರನ್ನೋ ಒಬ್ಬರನ್ನ ಅಟೆನ್ಷನ್ ಸಿಗ್ಲಿ ಅಂತ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಕಾನ್ಸ್ಟೆಂಟ್ಲಿ ಅವರ ಕೋಲ್ಡ್ ಹಾರ್ಟ್ನ ತೋರಿಸ್ತಾ ಇದ್ದಾರೆ. ಲುಕ್ ಎಟ್ ದಿಸ್, ಐ ಹ್ಯಾವ್ ಅ ಕೋಲ್ಡ್ ಹಾರ್ಟ್ ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ರು ನೀವು ಅವ್ರನ್ನ ಇಂಪ್ರೆಸ್ ಮಾಡೋದು ಬಿಡ್ತಾ ಇಲ್ಲ, ನೀವು ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಡ್ತಾ ಇಲ್ಲ, ನೀವು ಅವ್ರ ಬಗ್ಗೆ ಕೇರ್ ಮಾಡೋದು ಬಿಡ್ತಾ ಇಲ್ಲ. ಸೊ ಸಿಚುವೇಶನ್ ಲುಕ್ಸ್ ಲೈಕ್ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ತಗೊಳ್ಳಿ, ಎಷ್ಟು ಮಟ್ಟಿಗೆ ಇನ್ನೊಬ್ರನ್ನ ಹರ್ಟ್ ಮಾಡೋದಕ್ಕೆ ಬಿಡಬೇಕು ನಿಮ್ಮನ್ನ ಅಷ್ಟು ಮಾತ್ರ ಹರ್ಟ್ ಮಾಡೋದಕ್ಕೆ ಬಿಡಿ. ಓವರ್ ಕಂಟ್ರೋಲ್, ಓವರ್ ಪವರ್ ಕೊಡಬೇಡಿ ಈ ಪರ್ಸನ್ಗೆ. ಗ್ರೂಪ್ 2 ಈ ಪರ್ಸನ್ ಪ್ರಾಬಬ್ಲಿ ಅ ಲೇಡಿ ಆಗಿರ್ಬೋದು ಅಥವಾ ಸಮ್ವನ್ ಮ್ಯಾರೇಜ್ ಏಜಲ್ಲಿರೋರು, ಕುಂಭರಾಶಿ, ತುಲಾರಾಶಿ ಹಾಗೂ ಮಿಥುನ ರಾಶಿ ಆಗಿರೋ ಪಾಸಿಬಿಲಿಟಿ ಜಾಸ್ತಿ ಇದೆ ಇವ್ರದ್ದು. ಓಕೆ, ದ ಥಿಂಗ್ ಇಸ್, ಈ ಪರ್ಸನ್ಗೆ ಒಂಥರ ನೀವು ಕಂಟ್ರೋಲ್ ಕೊಟ್ಬಿಟ್ಟಿದ್ದೀರಾ, ಒಂಥರ ಪವರ್ ಎಲ್ಲ ಅವ್ರ ಕೈಲಿದೆ, ಎಲ್ಲದನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ರಿಮೋಟ್ ಈ ಪರ್ಸನ್ ಕೈಲಿದೆ. ಎಲ್ಲೋ ಒಂದ್ ಕಡೆ ನೀವು ಅವರು ಕುಣಿಸ್ದಂಗೆ ಕುಣಿತಾ ಇದ್ದೀರಾ, ಆ ಥರ ಸಿಚುವೇಶನ್ ನೋಡ್ತಾ ಇದ್ದೀನಿ ಗ್ರೂಪ್ 2. ಬಟ್ ಇಟ್ಸ್ ಅನ್ ಇಂಡಿಕೇಶನ್, ನಿಮ್ಮ ಬೌಂಡ್ರೀಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಎಲ್ಲರೂ ನಿಮ್ಮ ಲೈಫ್ನ ಕಂಟ್ರೋಲ್ ಮಾಡೋದಕ್ಕೆ ರೈಟ್ಸ್ ಕೊಡಬೇಡಿ. ದೇರ್ ಇಸ್ ಅ ನೀಡ್, ಎಷ್ಟು ಹರ್ಟ್ ಆಗ್ಬೇಕು ಅಷ್ಟೇ ಆಗಬೇಕು. ಅಲ್ಲಿ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ, ಅಲ್ಲಿಂದ ಅಟೆನ್ಷನ್ ಸಿಗ್ತಾ ಇಲ್ಲ, ನಿಮಗೆ ಹರ್ಟ್ ಆಗ್ತಾ ಇದೆ. ನೀವು ಎಷ್ಟೇ ಎಮೋಷ್ನಲಿ ಯೋಚನೆ ಮಾಡ್ತಾ ಇದ್ರು ಆ ಪರ್ಸನ್ ನಿಮ್ಮನ್ನ ರಾಂಗ್ ವೇಯಲ್ಲಿ ತಗೊತಾ ಇದ್ದಾರೆ, ನಿಮಗೆ ಹರ್ಟ್ ಮಾಡೋದಕ್ಕೆ ಹಿಂದೆ ಮುಂದೆನೇ ಯೋಚನೆ ಮಾಡ್ತಾ ಇಲ್ಲ ಅಂದರೆ ಇಟ್ಸ್ ಅನ್ ಇಂಡಿಕೇಶನ್ ನೀವು ಅಷ್ಟೇ ಒಂದು ಪವರಲ್ಲಿರಿ, ನೀವು ಅಷ್ಟೇ ಸ್ಟ್ರಾಂಗ್ ಆಗಿರಿ, ರೈಟ್? ದೇರ್ ಇಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ ಒಂದು ಅಗೇನ್ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಇಟ್ಸ್ ಅ ವಾರ್ನಿಂಗ್ ಅಂತಾನೆ ಹೇಳ್ಬೋದು. ದೇರ್ ಇಸ್ ಸಮ್ ಒನ್ ಎಲ್ಸ್, ಥರ್ಡ್ ಪರ್ಸನ್. ಅದು ಥರ್ಡ್ ಪರ್ಸನ್ ರೊಮ್ಯಾಂಟಿಕ್ ಆಗಿ ಇನ್ವಾಲ್ವ್ ಆಗಿರೋದಂತ ಅಲ್ಲ, ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಅಲ್ಲಿ ಆಗ್ತಿರೋ ಅಪ್ಸ್ ಅಂಡ್ ಡೌನ್ಸ್ಗೆ ಆ ಪರ್ಸನ್ ಕಾರಣ ಆಗ್ತಾ ಇದ್ದಾರೆ. ಅವರು ಎಲ್ಲೋ ಒಂದ್ ಕಡೆ ಅವರ
ಕಮಾಂಡ್ ಮಾಡ್ತಾ ಇದ್ದಾರೆ, ನಿಮ್ಮ ಪಾರ್ಟ್ನರ್ ಆ ಕಮಾಂಡ್ನ ಕೇಳ್ತಾ ಇದ್ದಾರೆ, ಒನ್ ಆರ್ ದಿ ಅದರ್ ವೇ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು. ಸೊ ಸಮ್ವನ್ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ, ನಿಮ್ಮ ಪಾರ್ಟ್ನರ್ಗೆ ಅಂತಲೇ ಹೇಳ್ಬೋದು. 4 ಆಫ್ ಸ್words. It's a short break time. It's a mental break time. ಮೇ ಬಿ ಇಟ್ಸ್ ಆನ್ ಇಂಡಿಕೇಶನ್ ಏನೆಲ್ಲ ಆಗ್ತಾ ಇದೆ ಲೈಫಲ್ಲಿ, ಒಂದು ಸ್ವಲ್ಪ ಅದರಿಂದ ಬ್ರೇಕ್ ತಗೊಳ್ಳಿ. ಸ್ವಲ್ಪ ನಿಮ್ಮ ಬಗ್ಗೆ ಯೋಚನೆ ಮಾಡಿ, ಸ್ವಲ್ಪ ನಿಮ್ಮ ಸೆಲ್ಫ್ ಕೇರ್ ಬಗ್ಗೆ ಯೋಚನೆ ಮಾಡಿ, ಸ್ವಲ್ಪ ನಿಮ್ಮ ಪ್ರಯಾರಿಟೀಸ್, ಅದರ್ ದೆನ್ ಇವಾಗ ಏನು ಟೆನ್ಷನ್ ತಗೊತಾ ಇದ್ದೀರಾ, ರಿಲೇಶನ್ಶಿಪ್ ಬಗ್ಗೆನೇ ಟೆನ್ಷನ್ ತಗೋತಾ ಇದ್ದೀರಾ ಅನ್ಕೊಳ್ಳಿ. ಅಲ್ಲಿ ಯಾರೋ ಒಬ್ರು ನಿಮಗೆ ಕಾನ್ಸ್ಟೆಂಟ್ ಆಗಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ನೆಗೆಟಿವ್ ಹಾರ್ಟ್ ಅಂದ್ರೆ, ಕೋಲ್ಡ್ ಹಾರ್ಟ್ ಅಂದ್ರೆ ಏನು ಅಂತ ತೋರಿಸ್ತಾ ಇದ್ದಾರೆ, ಕಾನ್ಸ್ಟೆಂಟ್ ಆಗಿ ಅವರ ಒಂದು ಲಾಜಿಕಲ್ ಸೈಡ್ನ ತೋರಿಸ್ತಾ ಇದ್ದಾರೆ. ಬಟ್ ಕಾನ್ಸ್ಟೆಂಟ್ ಆಗಿ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ, ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್, ಗಿವ್ ಇಟ್ ಅ ಬ್ರೇಕ್. ನೀವೆಷ್ಟು ಅದ್ರ ಮೇಲೆ ಫೋಕಸ್ ಆಗಿದ್ದೀರಾ ಅಂದರೆ, ಅದು ಎಷ್ಟೇ ದೂಡಿದ್ರು ನಾನು ಅಲ್ಲೇ ಹೋಗ್ತೀನಿ, ಮ್ಯಾಗ್ನೆಟ್ ಥರ ಅನ್ಕೊತೀನಿ, ಮ್ಯಾಗ್ನೆಟ್ ಎಷ್ಟೇ ದೂರ ಇಟ್ಟರು ಅದು ಅಟ್ರಾಕ್ಟ್ ಆಗುತ್ತೆ, ಹಾಗೆಲ್ಲ ಅನ್ಕೊಂಡಿದ್ದೀರಾ. ಮೇ ಬಿ ಗ್ರೂಪ್ 2 ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳಿ ಲೈಫಲ್ಲಿ, ಸ್ವಲ್ಪ ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಈ ಕನೆಕ್ಷನಿಂದ, ಈ ಸಿಚುವೇಶನ್ ನಿಮಗೆ ಮೆಂಟಲಿ ಎಷ್ಟು ಸ್ಟ್ರೆಸ್ ಆಗ್ತಾ ಇದೆ ಅದನ್ನ ನೀವು ಯೋಚನೆ ಮಾಡ್ತಾ ಇಲ್ಲ. ಇಗ್ನೋರ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಲೈಫ್. ಅವ್ರ ಪ್ರಾಬ್ಲಮ್ ಅವ್ರಿಗೆ, ನಿಮಗೆ ನೀವು ಮಾಡಷ್ಟು ಮಾಡಿದ್ದೀರಾ. ಇನ್ನು ನಿಮ್ಮ ಶ್ರಮ, ನಿಮ್ಮ ಎನರ್ಜಿಗಿಂತ ಓವರ್ ಆಗಿ ಅದು ಸ್ಟ್ರೆಸ್ ಕೊಡಬಾರ್ದು ನಿಮಗೆ. ಅಲ್ಟಿಮೇಟ್ಲಿ ಜೀವನದಲ್ಲಿ ನೆಮ್ಮದಿ ತುಂಬಾನೇ ಮುಖ್ಯ ಅಲ್ವಾ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಸೊ ದ ಥಿಂಗ್ ಈಸ್, ಸ್ವಲ್ಪ ಬ್ರೇಕ್ ತಗೊಳ್ಳಿ, ಸ್ವಲ್ಪ ಒಂದು ಸ್ಟೆಪ್ ಹಿಂದೆ ಆಗಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ನೆಮ್ಮದಿ ಮೇಲೆ ನೀವು ಫೋಕಸ್ ಮಾಡಿ. ಟು ಸಮ್ ಸೆಲ್ಫ್ ಕೇರ್. ಎಷ್ಟು ದಿನ ಆಯಿತು ನೀವು ಸೆಲ್ಫ್ ಕೇರ್ ಮಾಡಿ, ಎಷ್ಟು ದಿನ ಆಯಿತು ಒಂದು ಮೆಡಿಟೇಷನ್ ಮಾಡಿ, ಯುನೋ ಲೈಕ್ ಸ್ಕಿನ್ ಕೇರ್ ಮಾಡಿ, ಎಷ್ಟು ದಿನ ಆಯಿತು ನಿಮ್ಮ ಡ್ರೀಮ್ಸ್ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಹ್ಯಾಪಿನೆಸ್ ಮೇಲೆ ನೀವು ಫೋಕಸ್ ಮಾಡಿ, ಎಷ್ಟು ದಿನ ಆಯಿತು? ಸೊ ಎಲ್ಲೋ ಒಂದು ಕಡೆ ಸ್ಟೆಪ್ ಬ್ಯಾಕ್, ಡೂ ಮೆಡಿಟೇಷನ್, ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿ, ಫೋಕಸ್ ಆನ್ ಯುವರ್ ಹ್ಯಾಪಿನೆಸ್, ಕೀಪ್ ಬೌಂಡ್ರೀಸ್. ಬಿದ್ದಂಗಾಯ್ತಾ? ಇಲ್ಲ. ದೇರ್ ಈಸ್ 7 ಆಫ್ ವಾಂಡ್ಸ್. ಲುಕ್ ಎಟ್ ದಿಸ್ ಗೈಸ್. ಗ್ರೂಪ್ 2 ನಾನು ಹೇಳಬೇಕು ಅಂದರೆ, ನಿಮ್ಮ ಲೈಫಲ್ಲಿ ಏನೇನೋ ಆಗ್ತಾ ಇದೆ, ನಿಮ್ಮ ಬೌಂಡ್ರೀಸ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಲಿಲ್ಲ ನೀವು, ಅದಕ್ಕೆ ಯಾರ್ಯಾರೋ ಬಂದು ಹಾಳು ಮಾಡ್ತಾ ಇದ್ದಾರೆ ಬೌಂಡ್ರಿನ. ಲುಕ್ ಎಟ್ ದಿಸ್ 7 ಆಫ್ ವಾಂಡ್ಸ್ ಒಂದು ಬೌಂಡ್ರಿ ಬಗ್ಗೆ ಮಾತಾಡುತ್ತೆ. ತುಂಬ ಜನ ಬಂದ್ಬಿಟ್ಟು ಅವ್ರ ಒಪಿನಿಯನ್ ಹೇಳ್ತಾ ಇರೋದು, ಅವರ ಒಂದು ಅವರ ಒಂದು ಎನರ್ಜಿ ನಿಮ್ಮ ಲೈಫಿಗೆ ಎಫೆಕ್ಟ್ ಆಗ್ತದೆ. ದಟ್ ಈಸ್ ಯು. ನೀವು ಪುಷ್ ಮಾಡ್ತಾ ಇದ್ದೀರಾ ಅವ್ರನ್ನ, ಬಟ್ ಅವ್ರು ಒಳಗಡೆ ಬರ್ತಾ ಇದ್ದಾರೆ. ಅಂದರೆ ನೀವು ಬರೋದಕ್ಕೆ ಅಡ್ರೆಸ್ ಕೊಟ್ಟಿದ್ರಿ, ಒಂದು ಪಾಯಿಂಟಲ್ಲಿ ರೈಟ್ಸ್ ಕೊಟ್ಟಿದ್ರಿ, ದಟ್ಸ್ ವೈ ಅವ್ರು ಬರ್ತಾ ಇದ್ದಾರೆ, ದಟ್ಸ್ ವೈ ಅವ್ರು ನಿಮಗೆ ಎಫೆಕ್ಟ್ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ವೈ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಐ ಗೆಸ್ ನಿಮಗೆ ಗ್ರೂಪ್ 2 ನಿಮಗೆ ಜೀವನ ಕಲಿಸ್ಕೊಡ್ತಾ ಇದೆ ಬೌಂಡ್ರೀಸ್ ಎಷ್ಟು ಇಂಪಾರ್ಟೆಂಟ್. ರಿಲೇಶನ್ಶಿಪ್ಪಲ್ಲಾಗಿರ್ಬೋದು, ಕರಿಯರಲ್ಲೇ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟ್ ಒಂದು ಬೌಂಡ್ರಿ ಇಟ್ಕೊಳ್ಳೋದು. ಎಕ್ಸಾಂಪಲ್, ಇವಾಗ ರಿಲೇಶನ್ಶಿಪ್ಪಲ್ಲೇ ಅಂದರೆ ನೀವು ನಿಮ್ಮ ಪಾರ್ಟ್ನರ್ಗೆ ಫುಲ್ ರೈಟ್ಸ್ ಕೊಟ್ಟಿರ್ತೀರಾ, ಒಂದು ಪಾಯಿಂಟಲ್ಲಿ ತುಂಬಾ ಡೌನ್ ಟು ಅರ್ತ್ ಆಗಿರ್ತೀರ, ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಇನ್ನೋಸೆನ್ಸ್ನ, ನಿಮ್ಮ ಒಂದು ಓಪನ್ ಹಾರ್ಟೆಡ್ನೆಸ್ನ ಅವರು ಗ್ರ್ಯಾಂಡೆಡ್ ಆಗಿ ತೊಗೊತಾ ಇದ್ದಾರೆ. ಎಷ್ಟಾದ್ರು ಹರ್ಟ್ ಮಾಡಿದ್ರೆ ಮಾಡಿಸ್ಕೊತಾರೆ, ಸರಿ ಹೋಗ್ತೀವಿ, ಇವತ್ತು ಜಗಳ ನಾಳೆ ಸರಿ ಹೋಗ್ತೀವಿ, ಎಲ್ಲೋ ಒಂದು ಕಡೆ ಗ್ರ್ಯಾಂಡೆಡ್ ಆಗಿ ತೊಗೊಂಡಿದ್ದಾರೆ ನಿಮ್ಮ ಪರ್ಸನ್ ಅಂತಲೇ ಹೇಳ್ಬೋದು. ಗ್ರೂಪ್ 2 ಯೋಚನೆ ಮಾಡ್ತಾ ಇಲ್ಲ, ನಿಮ್ಮ ಬಿಲೀವ್ ಸಿಸ್ಟಮ್ನ ಬ್ರೇಕ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇಲ್ಲ, ನಿಮ್ಮ ಒಂದು ಹ್ಯಾಪಿನೆಸ್ನ ಬ್ರೇಕ್ ಮಾಡೋದಕ್ಕೆ 2 ಸಲ ಯೋಚನೆ ಮಾಡ್ತಾ ಇಲ್ಲ ಈ ಪರ್ಸನ್. ಒಂದಷ್ಟು ಜನ ಪೀಪಲ್ ಕೂಡ ನಿಮ್ಮ ಆ ಕಂಫರ್ಟ್ ಝೋನ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ, ನೋ ಡೌಟ್ ಇನ್ ದ್ಯಾಟ್. ಎಲ್ಲೋ ಒಂದು ಕಡೆ ತುಂಬ ಕೇರ್ ಮಾಡ್ತಾ ನಿಮ್ಮ ಹ್ಯಾಪಿನೆಸ್ನೇ ನೀವು ಫೋಕಸ್ ಮಾಡ್ತಾ ಇಲ್ಲ. ನಿಮಗೇನು ಬೇಕು ಆಸ್ ಅ ಪರ್ಸನ್, ನಿಮಗೇನು ಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಿ ಅಲ್ಲ. ದೇರ್ ಇಸ್ ನೋ ನೀಡ್ ಎಂಟರ್ಟೈನ್ ಮಾಡಿ, ಎಲ್ಲರನ್ನೂ ಎಂಟರ್ಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಐ ಫೀಲ್ ನಾನು ಏನು ನೋಡ್ತಾ ಇದ್ದೀನಿ, ನಿಮ್ಮ ಒಂದು ಗ್ರೂಪ್ ಒಳಗೆ ಪ್ರಯಾರಿಟೀಸ್ ಅಂದ್ಕೊಂಡು ಕೆಲವೊಂದೊಂದು ಅನ್ವಾಂಟೆಡ್ ಪೀಪಲ್ಗೆ, ಎಲ್ಲರಿಗೂ ಅಂತಲ್ಲ, ಅನ್ವಾಂಟೆಡ್ ಪೀಪಲ್ಗೆ ನೀವು ಆ ರೈಟ್ಸ್ ಕೊಟ್ಬಿಟ್ಟಿದ್ದೀರಾ ನಿಮ್ಮ ಜೊತೆ
ಏನೋ ಒಂದು ಜಗಳ ಮಾಡೋದಕ್ಕಾಗಿರ್ಬೋದು, ನಿಮ್ಮ ಪರ್ಸ್ನಲ್ ಸ್ಪೇಸಿಗೆ ಇನ್ವಾಲ್ವ್ ಆಗೋದಕ್ಕಾಗಿರ್ಬೋದು, ಅದೊಂದು ರೈಟ್ಸ್ ಕೊಟ್ಟಿದ್ದೀರಾ ನೀವು. ಸೊ ದಟ್ಸ್ ವೈ ಅವ್ರು ಅದನ್ನ ಬ್ಯಾಡ್ ವೇಲಿ ಯೂಸ್ ಮಾಡ್ಕೊತಾ ಇದ್ದಾರೆ. ಓವರ್ ಆಗಿ ಕಂಫರ್ಟ್ ಆಗ್ತಾ ಇದ್ದಾರೆ, ಓವರ್ ಆಗಿ ಕನೆಕ್ಟ್ ಆಗ್ತಾ ಇದ್ದಾರೆ, ಓವರ್ ಆಗಿ ನಿಮ್ಮ ನೆಮ್ಮದಿನ ಹಾಳು ಮಾಡ್ತಾ ಇದ್ದಾರೆ. ಕಾನ್ಸ್ಟೆಂಟ್ ಆಗಿ ನೀವು ಫೈಟ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಹ್ಯಾಪಿನೆಸ್ಗೋಸ್ಕರ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಅನ್ವಾಂಟೆಡ್ ಫ್ರೆಂಡ್ಶಿಪ್ ಆಗಿರ್ಬೋದು, ಕನೆಕ್ಷನ್ಸ್ ಆಗಿರ್ಬೋದು, ಕಟ್ ಆಫ್ ಮಾಡಿ. ಅಟ್ಲೀಸ್ಟ್ ನಿಮ್ಮ ಖುಷಿಗೋಸ್ಕರ, ನಿಮ್ಮ ನೆಮ್ಮದಿಗೋಸ್ಕರ ಅನ್ವಾಂಟೆಡ್ ಜನರನ್ನ ಕಟ್ ಆಫ್ ಮಾಡಿ, ಲೈಫಿಂದ ರಿಮೂವ್ ಮಾಡಿ. ಒಂದು ಸ್ಟ್ರಾಂಗ್ ಫೆನ್ಸಸ್, ಅದೇನದು ಏನದು ಫೆನ್ಸಸ್ ಕನ್ನಡದಲ್ಲಿ ಏನು ಹೇಳ್ತಾರೆ, ತಂತಿ ಅಲ್ವಾ, ಗೋಡೆ ಕಟ್ಕೊಂಬಿಡಿ. ರೈಟ್? ಹೆಂಗೆ ಅಂದರೆ ಅದನ್ನ ಬ್ರೇಕ್ ಮಾಡ್ಕೊಂಡು ಬರಬಾರ್ದು ಅವರು. ದಿಸ್ ಇಸ್ ಒನ್ ಗುಡ್ ಎಕ್ಸಾಂಪಲ್. ಲೈಫೇ ಕಲಿಸುತ್ತೆ ಅಂತಾರಲ್ವಾ, ಕಲಿತಾ ಇದ್ದೀರಾ. ಬಟ್ ಗಿವ್ ಅಪ್ ಮಾಡಬೇಡಿ. ಯಾರನ್ನೆಲ್ಲ ಎಲ್ಲೆಲ್ಲಿ ಇಟ್ಟಿರ್ಬೇಕು ಅಲ್ಲಲ್ಲೇ ಇಡೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೆಲವೊಬ್ಬರನ್ನ ಒಳ್ಳೆಯವರು ಪಾಪ ಅನ್ಕೊಂಡು ಬಿಟ್ಬಿಡ್ತೀವಿ, ಆಮೇಲೆ ಗೊತ್ತಾಗುತ್ತೆ ಪಾಪ ಅಲ್ಲ ಇದು ಪಿ ಆಗ್ತಾ ಇದೆ ಅಂತ. ಸೊ ದಟ್ಸ್ ವಾಟ್, ಅದೇ ಆಗ್ತಾ ಇರೋದು. ಬಟ್ ಐ ಫೀಲ್ ಗ್ರೂಪ್ 2 ಕೆಲವೊಂದು ಅನ್ವಾಂಟೆಡ್ ಪೀಪಲ್ ಅನ್ನೆಸರಿಯಾಗಿ ನಿಮ್ಮ ಒಂದು ಅಡ್ವಾಂಟೇಜ್ ತಗೊತಾ ಇದ್ದಾರೆ. ಅದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರ್ ಬಗ್ಗೆನೇ ಹೇಳ್ತಾ ಇದೆ ಅಂದರೆ ಇಟ್ಸ್ ಎನ್ ಇಂಡಿಕೇಶನ್. ಅವಾಯ್ಡ್ ದಿಸ್ ಪರ್ಸನ್, ಬಿಕಾಸ್ ಈ ಪರ್ಸನಿಂದ ನಿಮ್ಮ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಕಾನ್ಸ್ಟೆಂಟಾಗಿ ಆಗ್ತಾ ಇರೋದು ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮಗೇನು ಬೇಕು ಅದು ಸಿಗ್ತಾ ಇಲ್ಲ. ಈ ಪರ್ಸನ್ ತುಂಬಾ ಏನದು ರೈಟ್ಸ್ ತಗೊತಾ ಇದ್ದಾರೆ, ತುಂಬಾ ಆ ಒಂದು ಕೋಲ್ಡ್ ಹಾರ್ಟ್ನ ತೋರಿಸ್ತಾ ಇದ್ದಾರೆ. ಐ ಡೋಂಟ್ ನೋ ವೈ ಯು ಆರ್ ಸ್ಟಿಲ್ ಸ್ಟಿಕ್ಕಿಂಗ್ ಆನ್ ಟು ದಿಸ್ ಪರ್ಸನ್. ಅವ್ರದ್ದೇ ಆಗಬೇಕು, ನಂದೇ ಆಗಬೇಕು, ಓವರ್ ಡಾಮಿನೇಟಿಂಗ್ ಎಲ್ಲ ನೋಡ್ತಾ ಇದ್ದೀನಿ. ಸೊ ಯಾ, ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಸೆಲ್ಫ್ಗೆ ನೀವು ದ್ರೋಹ ಮಾಡ್ಕೊತಾ ಇದ್ದೀರಾ. ರೈಟ್? ಸೊ ಗ್ರೂಪ್ 2, ದಿಸ್ ವಾಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಗೊತ್ತಾಗಿದೆ, ಅರ್ಥ ಆಗಿದೆ ಏನರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಸೊ ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಯಾಕ್ಸ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.